ಯಾರು ಆ ಗುರು ಅಂತ ಕೇಳಿದ. ನೋಡಿ, ಈ ಕಾಡಿನಲ್ಲಿ ಒಂದು ಚಿಕ್ಕ ದೇವಸ್ಥಾನ ಇದೆ, ಅಲ್ಲಿ ಒಬ್ಬ ಯೋಗಿ ಇದ್ದಾರೆ, ಅವರೇ ನಿಮಗೆ ಸರಿಯಾದ ಗುರು ಅಂದರು. ಅವನ ಮನಸ್ಸಿಗೆ ಸರಿ ಅನ್ನಿಸದಿದ್ದರೂ ಅಲ್ಲಿಗೆ ಹೋದ. ಅಲ್ಲಿ ಹೋಗಿ ನೋಡಿದಾಗ ಆ ಗುರುಗಳು ಅಲ್ಲಿದ್ದ ಶಿವಲಿಂಗದ ಮೇಲೆ ಕಾಲು ಹಾಕಿ ಮಲಗಿದ್ರು. ಎಲ್ಲರೂ ಪೂಜೆ ಮಾಡೋ ಲಿಂಗದ ಮೇಲೆ ಕಾಲು ಹಾಕಿ ಮಧ್ಯಾಹ್ನದ ಸಮಯ ಆನಂದಿಸ್ತಿದ್ರು. ನಾಮದೇವನಿಗೆ ಇದನ್ನು ನೋಡಿ ಆಘಾತವಾಯಿತು. ಅವನು ಭಕ್ತ. ಅವನಿಗೆ ಅದನ್ನು ನೋಡಿ, ಭಾರತದಲ್ಲಿ ಜನರು ದೇವರ ಕಡೆಗೆ ಕಾಲನ್ನು ಚಾಚೋದೂ ಇಲ್ಲ, ನನ್ನ ಕಡೆಗೂ ಯಾವತ್ತೂ ಕಾಲು ಚಾಚೋದಿಲ್ಲ, ಅದು ಅತ್ಯಂತ ಅಗೌರವ ಅಂತ ಪರಿಗಣಿಸ್ತಾರೆ. ದೇವಸ್ಥಾನದಲ್ಲಿ ಯಾರೂ ಹೀಗೆ ಕೂರುವುದಿಲ್ಲ. ಆದರೆ ಇಲ್ಲಿ ಈ ಯೋಗಿ ಶಿವಲಿಂಗದ ಮೇಲೆ ಕಾಲು ಹಾಕಿ ಮಲಗಿದ್ದಾರೆ. ನಾಮದೇವನಿಗೆ ತುಂಬಾ ಸಿಟ್ಟು ಬಂತು. ಅವನು, ಏನು ಅಸಂಬದ್ಧ ಇದು, ಪವಿತ್ರವಾದ ಲಿಂಗದ ಮೇಲೆ ಕಾಲು ಇಟ್ಟಿದ್ದೀರಲ್ಲ, ಅಲ್ಲದೆ ನಾನು ನಿಮ್ಮಿಂದ ಕಲಿಯಬೇಕಂತೆ ಅಂದ. ಅದಕ್ಕೆ ಆ ಯೋಗಿ, ಓಹ್, ನನ್ನ ಕಾಲು ಲಿಂಗದ ಮೇಲಿದೆಯಾ, ಗೊತ್ತೇ ಆಗಲಿಲ್ಲ, ನನಗೆ ತುಂಬ ಆಯಾಸ ಆಗಿದೆ, ನನ್ನ ಕಾಲನ್ನು ಎತ್ತಿ ಈ ಕಡೆ ಇಡ್ತೀಯಾ ಅಂದರು. ನಾಮದೇವ ಅವರ ಕಾಲು ಎತ್ತಿ ಬೇರೆ ಕಡೆ ಇಟ್ಟ. ಆ ಜಾಗದಲ್ಲಿ ಇನ್ನೊಂದು ಲಿಂಗ ಮೇಲೆ ಬಂತು. ಅಯ್ಯೋ, ಮತ್ತೆ ಲಿಂಗದ ಮೇಲೆ ಬಂತಲ್ಲ, ಇಲ್ಲಿ ಇಡು ಅಂದರು. ಮತ್ತೆ ಅಲ್ಲಿ ಇಟ್ಟ, ಅಲ್ಲೂ ಒಂದು ಲಿಂಗ ಮೇಲೆ ಬಂತು. ಇಟ್ಟಲ್ಲೆಲ್ಲ ಒಂದು ಲಿಂಗ ಮೇಲಕ್ಕೆ ಬಂತು. ನಾಮದೇವ ಅದನ್ನು ಪೂರ್ತಿ ಬೆರಗಾಗಿ ನೋಡಿದ. ಯೋಗಿ, ಅಷ್ಟೇ, ಮನೆಗೆ ಹೋಗು ಅಂದರು. ನಾಮದೇವ ಮನೆಗೆ ಹೋದ ಮೇಲೆ ದೇವಸ್ಥಾನಕ್ಕೆ ಯಾವತ್ತೂ ಹೋಗಲಿಲ್ಲ. ಜನರು, ನಿನ್ನ ಭಕ್ತಿಗೇನಾಯಿತು, ದೇವಸ್ಥಾನಕ್ಕೆ ಹೋಗೋದೇ ಇಲ್ಲ ಅಂದರು. ಅವನು, ದೇವರು ದೇವಸ್ಥಾನದಲ್ಲೇ ಮಾತ್ರ ಇರೋದು ಅಂದುಕೊಂಡಿದ್ದೆ, ಈಗ ಅವನು ನನಗೆ ಎಲ್ಲ ಕಡೆ ಕಾಣ್ತಾನೆ, ಯಾವುದೋ ಸ್ಥಳಕ್ಕೆ ಹೋಗಬೇಕಿಲ್ಲ, ದೇವಸ್ಥಾನಕ್ಕೆ ಹೋಗಬೇಕು ಅನಿಸಿದಾಗ ಹೋಗ್ತೀನಿ, ಅದರಲ್ಲಿ ಯಾವ ಸಮಸ್ಯೆ ಇಲ್ಲ. ಆದರೆ ಈಗ ನಾನು ಎಲ್ಲೇ ನೋಡಿದರೂ ಅವನಲ್ಲಿ ಇದ್ದಾನೆ ಅಂದ. ಪ್ರಾಣ ಪ್ರತಿಷ್ಠೆ ಅಂದರೆ ಇದೆ. ಪ್ರಾಣ ಪ್ರತಿಷ್ಠಿತ ಸ್ಥಳದಲ್ಲಿ ವಾಸಿಸೋದು ಅಂದರೆ ಇದೆ. ನೀವು ಎಲ್ಲೇ ನೋಡಿದರೂ, ಏನನ್ನೇ ಮುಟ್ಟಿದರೂ ಅದು ದೈವಿಕವಾಗಿ ಅನ್ನಿಸಬೇಕು.